ಹಲೋ ಫ್ರೆಂಡ್ಸ್, ನಮಸ್ತೆ. ಮಹಿ ಜಾಬ್ಸ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಹಲವಾರು ಥರದಂಥ ಕ್ವಶನ್ ಕೇಳಿದ್ದೀರಾ. ನಾನು ಗಮನಿಸಿದ ಪ್ರಕಾರ ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ. ನಾನು ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೇನೆ. ಸೊ ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನರಿಗೆ ಕ್ವರೀಸ್ ಇದ್ದಾವೆ, ಅಂದರೆ ಪ್ರಾಬ್ಲಮ್ಸ್. ತಾವು ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಸಿಕ್ಕಿರ್ಬೋದು, ಸಿಗಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರನೇ ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪೋಸ್ಟ್ ಆಫೀಸ್ ಒಟ್ಟು ಟೋಟಲ್ ಆಗಿ 44,228 ಹುದ್ದೆಗಳನ್ನು ಕರೆದಿದ್ರು. ಆ ಹುದ್ದೆಗಳನ್ನು ಕರೆದಿದ್ದರೆ ನಮ್ಮ ಕರ್ನಾಟಕಕ್ಕೆ ಎಷ್ಟಿದ್ವು? 1928 ಸಮಥಿಂಗ್ ಹುದ್ದೆಗಳು ಇದ್ವು. ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಸ್ಪರ್ಧಾರ್ಥಿಗಳು, ಅಂದರೆ ಆ ಜಾಬ್ಗೆ ಹಾಕಿರುವಂತಹ ಅಪ್ಲಿಕೇಶನ್ಗಳಿಗೆ ಸಂಬಂಧಪಟ್ಟಂತೆ, ಸರ್ ನಂದು 89% ಪರ್ಸೆಂಟೇಜ್ ಆಗಿದೆ, 90 ಆಗಿದೆ, 91 ಆಗಿದೆ, 93 ಆಗಿದೆ, 95 ಆಗಿದೆ, 70 ಆಗಿದೆ, 60 ಆಗಿದೆ, 75 ಆಗಿದೆ, 85 ಆಗಿದೆ. ಈ ರೀತಿಯಾದಂಥ ಹಲವಾರು ಕ್ವಶನ್ಗಳನ್ನು ನೀವು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರಿ. ನನ್ನ ವಿಡಿಯೋದಲ್ಲಿ ಅಂತ ಅಲ್ಲ, ಬೇರೆ ವಿಡಿಯೋಸ್ನೆಲ್ಲ ನೋಡಿದ್ನಲ್ಲ, ಅವ್ರಿಗೋಸ್ಕರ ಈ ಕ್ಲಾರಿಟಿ ಕೊಡಬೇಕು ಅಂತ ನಾವು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ತಿಳಿಸೋಕ್ಕೆ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇಷ್ಟೇ ನಿಲ್ಲುತ್ತೆ ಅಂತ ನಾನು ಇಷ್ಟಂತ ಹೇಳ್ಬೋದು. ಅಷ್ಟು ನಿಲ್ಬೋದು, ನಿಲ್ಲಿಕ್ಕಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ಅಂದರೆ ಆ್ಯಕ್ಯುರೇಟಾಗಿ ಒಂದು ಇಷ್ಟು ಕಟ್ ಆಫ್ ಅಂತ ನಿಲ್ಲುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಿಮಗೆ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ, ರಿಸಲ್ಟ್ ಯಾವಾಗ ಬಿಡ್ತಾರೆ, ಅದರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನೋಡೋದಾದರೆ 2024ರಲ್ಲಿ ನಾವು ಪೋಸ್ಟ್ ಆಫೀಸ್ GDS ಕರ್ನಾಟಕದ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡೋದಾದರೆ SC/ST ಕೆಟಗರಿಗೆ ನಾವು ನೋಡ್ತಾ ಇರ್ಬೋದು. ನೀವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ನಾನು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್ನ ಹಾಕಿರ್ತೀನಿ. ಸೊ ಇಲ್ಲಿ ನೋಡ್ಬೋದು, ಕರ್ನಾಟಕ ಪೋಸ್ಟ್ ಆಫೀಸ್ GDS ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2024 ಎಷ್ಟು ನಿಲ್ಬೋದು ಅಂದರೆ SC ಕೆಟಗರಿಗೆ 93.92. ಇಷ್ಟು ಪರ್ಸೆಂಟೇಜ್ ಆದವ್ರಿಗೆ ನೀವು ಆರಾಮಾಗಿ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಜಾಬ್ ದೊರಕುತ್ತೆ. ಸೊ ಅದಕ್ಕೋಸ್ಕರ ST ಕೆಟಗರಿಗೆ 91.68 ಪರ್ಸೆಂಟೇಜ್ ಆಗಿರಬೇಕು. ಇದಕ್ಕಿಂತ ಕಡಿಮೆ ಆದವರು ಅಂದಾಜು ಫಸ್ಟ್ ಮೆರಿಟ್ ಲಿಸ್ಟ್, ಸೆಕೆಂಡ್ ಮೆರಿಟ್ ಲಿಸ್ಟ್, ಥರ್ಡ್ ಮೆರಿಟ್ ಲಿಸ್ಟ್, ಈ ರೀತಿಯಾದಂಥ ಒಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ನಿಮ್ಮದು ಆಗ್ಬೋದು. ನಾನು ಫಸ್ಟ್ ಮೆರಿಟ್ ಲಿಸ್ಟ್ ಹೇಳ್ತಾ ಇರೋದು ಅಂತ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಇದು ಏನಂದರೆ OBC ಕೆಟಗರಿಗೆ 95.84. ಅಂದರೆ 95 ಯಾರಿದ್ದಾರೆ? 95 ಆಗಿರ್ಬೋದು, 94, 96, 97, 93, 92 ಈ ರೀತಿಯಾದಂಥ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನಾವು ನೋಡ್ಬೋದಾಗಿದೆ. ಮತ್ತು EWS ನೋಡೋದಾದರೆ 90.72 ಈ ರೀತಿಯಾದಂಥ ಕಟ್ ಆಫ್ನ ನೀವು ಕಾಣ್ಬೋದಾಗಿದೆ. ನೆಕ್ಸ್ಟು ಅನ್ರಿಸರ್ವ್ಡ್ ಕೆಟಗರಿಯವರಿಗೆ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನಾವು ಸಂಭಾವ್ಯ ಇರ್ಬೋದು ಅಂದರೆ 95. ಅಂದರೆ 95 ಯಾರು ಪರ್ಸೆಂಟೇಜ್ ಮಾಡಿದ್ದೀರಾ ಅವ್ರಿಗೂ ಕೂಡ ಈ ಪೋಸ್ಟ್ ಆಫೀಸ್ GDS ಹುದ್ದೆ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಸೊ PWD ಕೆಟಗರಿಗೆ 89.12 ಯಾರ್ದು 89.12, 90 ಈ ರೀತಿಯಾದಂಥ ನಿಯರ್ ಬೈ ಪರ್ಸೆಂಟೇಜ್ ಇರುತ್ತೋ ಅವ್ರದ್ದು ಪಕ್ಕ ಅಂದರೆ ಪಕ್ಕ ನಿಮ್ಮದು ಪೋಸ್ಟ್ ಆಫೀಸ್ GDS ಆನ್ಲೈನ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಚಿಂತಿಸಬೇಡಿ, ಯಾಕಂದರೆ ಅಪ್ಲಿಕೇಶನ್ ಹಾಕಿರ್ತೀರಾ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತೂ ಹೇಳಿರ್ತಾರೆ. ಸೊ ಈ ರೀತಿಯಾದಂಥ, ಯಾಕಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಯಾವ ರೀತಿ ಹೇಳ್ತಾರೆ ಅಂದರೆ ಹಿಂದೆ ಬಿಟ್ಟಿರ್ತಕ್ಕಂಥ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸ್ಕೋರ್ಸ್. ಈಗ ಕೋವಿಡ್ ಬ್ಯಾಚ್ನವ್ರದ್ದು ಏನಂದರೆ ಸಿಕ್ಕಾಪಟ್ಟೆ ಸ್ಕೋರ್ ಆಗಿಬಿಟ್ಟಿತ್ತು. ಸೊ 95, 96, 97, 98, 99, 100ಕ್ಕೂ ಒಂದು ಕಡಿಮೆನ ಆಗಿರ್ಬೋದು. ಸೊ ಈ ರೀತಿಯಾದಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇತ್ತು. ಈ ಹಿಂದೆ ನಡೆದಿರ್ತಕ್ಕಂಥ ಕಾಲ್ಫಾರ್ಮಲ್ಲಿ ಆ GDS ಅಲ್ಲಿ ಅವರು ಸೆಲೆಕ್ಟ್ ಆಗಿಬಿಟ್ಟಿರ್ತಾರೆ. ಕೆಲವೊಂದಿಷ್ಟು ಜನಗಳು ಅವರು ಯಾಕಂದರೆ ಹೋಗಿರ್ತಾರೆ, ವಾಪಸ್ ಬೇಡ ಅಂತ ಜಾಬ್ ಬಿಟ್ಟು ಬಂದಿರ್ತಾರೆ. ಸೊ ಅವರು ಕೂಡ ಅಪ್ಲೈ ಮಾಡಿರ್ತಾರೆ. ಸೊ ಅವ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ, ಯಾಕಂದರೆ ಕೋವಿಡ್ ಬ್ಯಾಚ್ ಕೂಡ ನೀವು ಹೋಗಿರುತ್ತೆ. ಆದರೂ ಈ ಸರಿ ಕಟ್ ಆಫ್ ಎಷ್ಟಿರ್ಬೋದು ಅಂದರೆ ಆಲ್ಮೋಸ್ಟ್ ಆಲ್ ಇಷ್ಟಂತರೂ ನಿಲ್ಬೋದು. ಸೊ ನೀವು ತಲೆ ಕೆಡಿಸ್ಕೊಬೇಡಿ, ಎಕ್ಸ್ಪೆಕ್ಟೆಡ್ ಇದು ಕಟ್ ಆಫು ಇನ್ನೂ ಕ್ಲಿಯರಾಗಿ ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟ ಮೇಲೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನಾವು ನೋಡ್ಬೋದು. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಅಪ್ಲಿಕೇಶನ್ ಹಾಕಿರ್ತೀರ ಅಂದಮೇಲೆ ಕಾದು ನೋಡಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಪ್ರತಿಯೊಂದು ಪೋಸ್ಟ್ ಆಫೀಸ್ GDS ಅಪ್ಡೇಟ್ನ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದು ಫಸ್ಟ್ ಮೆರಿಟ್ ಲಿಸ್ಟ್ ಅಪ್ಡೇಟ್ ಆಗಿರ್ಬೋದು, ಏಕೆಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇಷ್ಟ ಆಗಿರ್ಬೋದು. ಅದಕ್ಕೋಸ್ಕರ ನೀವು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ಕಟ್ ಆಫ್ ಎಷ್ಟಿರ್ಬೋದು, ಸೆಕೆಂಡ್ ಮೆರಿಟ್ ಲಿಸ್ಟ್ಗೆ ಎಷ್ಟು ನಿಲ್ಬೋದು ಅಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ. ಸೊ ಹಾಗಾದರೆ ಈ ಮೆರಿಟ್ ಲಿಸ್ಟ್ನ ನೀವು ಇಟ್ಕೊಂಡು ನೀವು ನೋಡ್ಬೋದಾಗಿದೆ.
ಈ ರೀತಿಯಾದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಎಸ್ ಸರ್ ಅಂತ ಕಾಮೆಂಟ್ ಮಾಡಿ. ಸೊ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿ ನಿಮಗೆ ನೀಡ್ತೇವೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಧನ್ಯವಾದಗಳು.